ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪರಾವ್ ಮಾತಾಡ್ತಾ ಇದ್ದೀನಿ ಮರ್ರೆ. ವಯಸ್ಸಾಗಿ ಹೋಯ್ತಲ್ಲವಾ, ಸೀರೆ ನೈತಾರಲ್ಲ ಸೀರೆ, ಅದಕ್ಕೆ ಬಣ್ಣ ಹಾಕೋದು ನಾನೇ. ಕೇಳಿಸ್ಕೊಂಡ್ಯಾ? ಈ ಕಾಲ್ ಟೈಮಿಂಗ್ ಹೇಳು. ಓ ಸಾರಿ, ವಾಟ್ಸಪ್ ಮಾಡಿದ್ದಾರೆ. ಟೈಮಿಂಗ್ ಇವಾಗಲೇ ತಿಳ್ಕೊಂಡು ಹೇಳ್ತೀನಿ. ಮಾರ್ನಿಂಗ್ 9:15 ಶೌರ್ಯ. ಅವನೇ. ಅದು ಹೇಗೆ ಹೇಳ್ತಿದ್ಯಾ? ಪೂಜೆ ಆಗಿತ್ತು, ಆ ಟೈಮ್ಗೆ ಅವನೇ ಫೋನ್ ಮಾಡಿದ್ದು. ಧ್ವನಿ ಬದಲಾಯಿಸಿ ಫೂಲ್ ಮಾಡಿದ್ದಾನೆ. ಮಾಡು, ಆ ನಂಬರ್ ಕಾಲ್ ಮಾಡು. 1 ನಿಮಿಷ ಮಾತಾಡ್ಸು. ಅವನು ಎಲ್ಲೇ ಇದ್ರೂ ಸಿಕ್ಕಾಕೋತಾನೆ. ಓಕೆ ಶೌರ್ಯ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಬಿಡಬೇಡ, ಅವನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಬಿಡಬೇಡ. ನಮ್ಮವರೆಲ್ಲ ಅಲ್ಲೇ ಹುಡುಕ್ತಾ ಇದ್ದಾರೆ ಶೌರ್ಯ. ಒಂದ್ ಸಣ್ಣ ಕ್ಲೂ ಸಿಕ್ಕರೂ ಬಿಡಲ್ಲ. ಡೋಂಟ್ ವರಿ. ನಾನು ಸಂತೋಷವಾಗಿದ್ದೀನಿ ಅಂದ್ರೆ ಅದು ಕಾರಣ ನೀನೇ ಕಲ್ಯಾಣಿ. ಇವಾಗ್ಲೂ ಕೂಡ ನೀನ್ ನಮಗೆ ಹೆಲ್ಪ್ ಮಾಡ್ತಾ ಇದೀಯ ನೋಡು. ನೀನ್ ನಿಜವಾಗ್ಲೂ ನಮ್ಮ ಪಾಲಿನ ದೇವತೆ ಕಲ್ಯಾಣಿ. ನೀನ್ ಇರಷ್ಟು ದಿನ ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಿನ್ ಋಣನ್ ತೀರ್ಸಕ್ಕಾಗಲ್ಲ ಕಲ್ಯಾಣಿ. ಗುಡ್ ಮಾರ್ನಿಂಗ್ ಸರ್. ಹಾಯ್ ಶೌರ್ಯ. ಸರ್ ಕೂತ್ಕೊಳ್ಳಿ ಸರ್. ಯಾವಾಗ ಬಂದ್ರಿ ಸರ್? ಮಾರ್ನಿಂಗ್ ಶೌರ್ಯ. ಚಿಕ್ಕ ಮೀಟಿಂಗ್ ಇದೆ. 1 ಇಯರ್ ಮೇಲಾಯ್ತಲ್ವಾ ಭೇಟಿಯಾಗಿ. ಸರ್ ಏನ್ ಶೌರ್ಯ, ಮದ್ವೆ ಆಯ್ತಂತೆ? ನಮಗೊಂದು ಮಾತು ಕೂಡ ಹೇಳಿಲ್ಲ. ಸರ್ ಅದು ಸಡನ್ ಆಗಿ ಆಗೋಯ್ತು. ಪಾರ್ಟಿಯಲ್ಲಿ ಪಾರ್ಟಿ ಯಾಕೆ? ಚೆನ್ನಾಗಿ ಮನೆ ಊಟ ಮಾಡೋಣ. ಶೌರ್ಯ ಅವರ ಮಿಸ್ಸಸ್ನು ಕೂಡ ನೋಡ್ದಾಗುತ್ತೆ. ಹೌದಲ್ವಾ? ನನಗೆ ಫಿಶ್ ಕರಿ ಅಂದ್ರೆ ತುಂಬಾ ಇಷ್ಟ ಶೌರ್ಯ. ಅದೇ ಮಾಡಿಸ್ತೀನಿ ಸರ್. ಓಕೆ, ಲಂಚಿಗೆ ಹೋಗೋಣ. ಬರ್ತೀನಿ ಶೌರ್ಯ. ಶೋರ್ ಸರ್. ಹೇಳೋ ಕಂದ. ಅಮ್ಮ, ನಮ್ ಸೀನಿಯರ್ ಆಫೀಸರ್ಸು ನಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನೀನು ಫಿಶ್ ಕರಿ ಮಾಡು. ಅಯ್ಯೋ ಹೌದು ಶೌರ್ಯ, ನನಗೆ ಸಹಿಸ್ಕೊಳಕ್ಕಾಗದೇ ಇರೋಷ್ಟು ತಲೆ ನೋಯ್ತಾ ಇದೆ. ಇವಾಗ ತಾನೇ ಟ್ಯಾಬ್ಲೆಟ್ ಹಾಕೊಂಡೆ. ನನ್ನ ಕೈಲಿ ಆಗಲ್ಲ ಕಂದ. ಬನ್ನಿ ಅಂತ ಹೇಳ್ಬಿಟ್ಟಿದ್ದೀನಮ್ಮ. ಕಲ್ಯಾಣಿಗೆ ಹೇಳ್ಬಿಡು. ಅಮ್ಮ. ಕಲ್ಯಾಣಿ, ಶೌರ್ಯ. ಆಫೀಸರ್, ಲಂಚ್ಗೆ ನಮ್ಮ ಸೀನಿಯರ್ ಆಫೀಸರ್ಸ್ ಬರ್ತಿದ್ದಾರೆ. ಬೇಗ ಫಿಶ್ ಕರಿ ಮಾಡಿಡು. ನನಗದನ್ನ ಮಾಡಕ್ ಬರಲ್ವಲ್ಲ ಆಫೀಸರ್. ಅದೆಲ್ಲ ನನಗೆ ಗೊತ್ತಿಲ್ಲ. ಇದು ನನ್ನ ಪ್ರೆಸ್ಟೀಜಿಗೆ ಸಂಬಂಧಪಟ್ಟ ವಿಷಯ. ಚೆನ್ನಾಗಿಲ್ಲ ಅನ್ಬಾರ್ದು. ನೀನೇ ಅಡಿಗೆ ಮಾಡಿಡು. ಆಫೀಸರ್, ಹಲೋ. ಮೀನ್ ಸಾರಂತೆ. ಹೌದತ್ತೆ, ನಿಮಗ್ ಬರತ್ತಲ್ಲ, ನೀವೇ ಮಾಡ್ಬಿಡಿ. ನನ್ ಕೈಲಿ ಮಾಡಕ್ಕಾಗಲ್ಲ ಅಂತಾನೆ ನಿನಗೆ ಹೇಳಿದ್ದು. ಹೋಗು ಹೋಗು. ಅಮ್ಮ, ಏನಾಯ್ತು ಕಲ್ಯಾಣಿ? ಆಫೀಸರ್ ಫಿಶ್ ಕರಿ ಮಾಡ್ಬೇಕಂತ ಆರ್ಡರ್ ಮಾಡಿದಾರಮ್ಮ. ನನಗದನ್ನ ತಿನ್ನಕ್ಕೆ ಸರಿಯಾಗಿ ಬರಲ್ಲ. ಇನ್ ಅಡ್ಗೆ ಹೇಗ್ ಮಾಡ್ಲಮ್ಮ? ನನಗ್ ಸ್ವಲ್ಪ ಮಾಡ್ಕೊಡ್ತೀಯಾ? ಅಯ್ಯೋ, ನನ್ ಕೈಲಿ ಮಾಡೋಕ್ಕಾಗಲ್ವಲ್ಲಮ್ಮ. ನಿನ್ನ ಒಳ್ಳೇದಕ್ಕೋಸ್ಕರ ಇವತ್ತಿಂದ 11 ದಿವಸ ನಾನು ವ್ರತ ಮಾಡ್ತಿದ್ದೀನಿ. ಈಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದೆ.
ಹೌದಾ ಅಮ್ಮ, ಈಗ ಏನ್ ಮಾಡೋದು? ಆಫೀಸರ್ ನನ್ ಮಾತ್ ಕೇಳ್ತಿಲ್ಲ. ನೀನ್ ಮಾಡ್ಲೇಬೇಕು, ಹೈಯರ್ ಆಫೀಸರ್ಸ್ ಬರ್ತಿದ್ದಾರೆ, ಇದ್ ನನ್ ಪ್ರೆಸ್ಟೀಜ್ ಪ್ರಶ್ನೆ ಅಂತಿದ್ದಾರೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲಮ್ಮ, ತುಂಬಾ ಟೆನ್ಷನ್ ಆಗ್ತಿದೆ. ಏನಾದ್ರೂ ಒಂದು ಹೇಳು ಕಲ್ಯಾಣಿ. ಏನ್ ನಡೀತಾ ಇದೆ? ಅಡ್ಗೆ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಅಮ್ಮ ಮಗಳು ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ಯಾರ ಮನೆ ಹಾಳು ಮಾಡೋದಿಕ್ಕೆ? ದಮಯಂತಿ, ಪ್ರತಿಯೊಂದು ಮಾತನ್ನು ಅಣಕಿಸ್ಬೇಡ. ನಿನ್ ಕೈಲಾದ್ರೆ ಸಹಾಯ ಮಾಡು, ಇಲ್ದೇ ಇದ್ರೆ ಸುಮ್ನೆ ಇದ್ಬಿಡು. ಆ ಎರಡನ್ನೂ ನಾನ್ ಮಾಡಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೋ. ಏನಮ್ಮ, ಏನಾಯ್ತು? ದೊಂಬರಾಟ ನಡೀತಿದೆ. ಏನಾಯ್ತು ಅಂತ ಕೇಳಿದ್ರೆ ಮೀನ್ ಸಾರ್ ರೆಡಿ ಆಗ್ಬಿಡತ್ತಾ? ಕಲ್ಯಾಣಿ, ನಿಮ್ಮಮ್ಮ ಅಲ್ಲ, ನಮ್ಮಮ್ಮ ಬಂದ್ ಮೀನ್ ಸಾರ್ ಮಾಡಿದ್ರು ನಡೆಯಲ್ಲ. ಸರಿ ಬಿಡಿ ಅತ್ತೆ, ಇವಾಗ ಏನಾಯ್ತು ಅಂತ ನಾನೇ ಆಫೀಸರಿಗೆ ಫೋನ್ ಮಾಡ್ತೀನಿ, ಒಪ್ಪಿಸ್ತೀನಿ, ವೆಜ್ ಅಡ್ಗೆ ಮಾಡ್ತೀನಿ. ಹಾಗೆಲ್ಲ ನನ್ನ ಮಗ ಫೋನಲ್ಲೇ ಕೇಳಿದ್ರೆ ನಿನ್ನ ಮಾತಿಗೆ ಒಪ್ಪಿಗೆ ಕೊಡಲ್ಲ. ಸುಮ್ನೆ ಮಾಡು ಅಂತ ಹೇಳಿದನಾ? ದೊಡ್ಡ ಅಧಿಕಾರಿಗಳು ಮನೆಗೆ ಊಟಕ್ಕೆ ಬರ್ತಾರೆ ಅಂತ ಹೇಳಿದಾನೆ. ಹೇಳಿದ್ದನ್ನೇ ಮಾಡ್ಬೇಕು. ಓ ಅಷ್ಟೇನಾ? ನಾನ್ ಹೇಳ್ಕೊಡ್ತೀನಿ ಕಲ್ಯಾಣಿ. ನೀನಾ ಪಲ್ಲವಿ? ಒಂದ್ಸಲ ನೀನ್ ಮಾಡಿ ಹಾಕಿದನ್ನ ತಿಂದಿದ್ದಕ್ಕೆ ಅಲ್ವಾ ನಮ್ಮಪ್ಪ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು. ಆವಾಗಂದ್ರೆ ಏನೋ ಹಾಗಾಯ್ತು ಅದ್ಕೆ, ಯಾವಾಗ್ಲೂ ಹಾಗೆ ಆಗುತ್ತಾ? ಕಲ್ಯಾಣಿ, ನೀನೇನೋ ಚಿಂತೆ ಮಾಡ್ಬೇಡ, ನಾನಿದ್ದೀನಲ್ವಾ. ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಬೇಡ ಬಿಡಿ ಚಿಕ್ಕಮ್ಮ, ನಾನೇ ಹೇಗಾದ್ರೂ ಮಾಡಿ ವೆಜ್ ಅಡ್ಗೆ ಮಾಡೋದಕ್ಕೆ ಆಫೀಸರ್ನ ಒಪ್ಪಿಸ್ತೀನಿ. ಮೊದ್ಲು ಹೇಳಿದ್ದನ್ನ ಮಾಡು, ಬೇಡ್ದಿರೋ ಮಾತುಗಳು ಬೇಡ. ಇಲ್ಲ ಅಂದ್ರೆ ನೀನು ಇವರೆಲ್ಲರ ಜೊತೆ ಮಾತಾಡಿರೋ ವಿಡಿಯೋ ನನ್ನ ಫೋನಲ್ಲಿದೆ, ನನ್ನ ಮಗನ ಕಳಿಸ್ಬೇಕಾಗತ್ತೆ. ಇವಾಗ್ಲೇ ಕಳಿಸ್ತೇನಿರು. ಅತ್ತೆ, ನಿಮಗ್ ವಿಡಿಯೋ ಶೂಟ್ ಮಾಡಕ್ಕೂ ಬರುತ್ತಾ? ಅದೇನಾದ್ರೂ ಬ್ರಹ್ಮವಿದ್ಯೇನಾ? ಬೇಡ ಬಿಡಿ ಅದ್ಕೆ, ಸೂಜಿಯಲ್ಲಿ ಹೋಗೋದಕ್ಕೆ ಕತ್ತಿ ಹಿಡಿಯೋದು ಯಾಕೆ? ಹೌದು ದಮಯಂತಿ, ಸುಮ್ನೆ ಯಾಕೆ ಗಲಾಟೆ? ಬೇಕು, ನನಗೂ ಅದೇ ಬೇಕು. ಅತ್ತೆ ಹಾಗೆ ಹೇಳ್ತಾರೆ, ವಿಡಿಯೋ ಎಲ್ಲ ತೆಗ್ದಿರಲ್ಲ. ಕಳ್ಸಿದನ್ನ ನೋಡ್ತಾನಲ್ಲ, ಆವಾಗ ಮಾಡ್ತಾನೆ ಬಿಡು. ಎಲ್ಲಿ ಒಂದ್ಸಲ ತೋರ್ಸಿ, ಕೊಡಿ, ತೋರ್ಸಿ. ಕಲ್ಯಾಣಿ, ಕೊಡಿ ಅತ್ತೆ, ತೋರ್ಸಿ. ಏನಾಗಲ್ಲ, ಕೊಡಿ ಅತ್ತೆ, ನೋಡ್ ಕೊಟ್ಬಿಡ್ತೀನಿ. ಕಲ್ಯಾಣಿ, ಅಯ್ಯೋ ಅಯ್ಯೋ, ಬಂಗಾರದಂತ ಫೋನನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ. ಸಾರಿ ಅತ್ತೆ, ಕೈ ಜಾರಿ ಬಿದ್ದೋಯ್ತು. ನೀನು ಬೇಕು ಅಂತಾನೆ ಮಾಡ್ದೆ. ಅಯ್ಯೋ, ಬೇಕಂದ್ರೆ ನೀವು ಎನ್ಕ್ವೈರಿ ಮಾಡಿಸಿ. ಮಾಡಿಸ್ತೀನಿ. ಮೀನ್ ಸಾರ್ ಮಾಡ್ದೇ ಇರು, ಆವಾಗ ಎನ್ಕ್ವೈರಿ ಮಾಡಿಸ್ತೀನಿ. ಹೇಳದ್ನಲ್ಲ ವೆಜ್ ಅಡ್ಗೆ ಮಾಡ್ತೀನಿ ಅಂತ, ಅದನ್ನೇ ಹೇಳ್ತೀನಿ. ಹೇಳು, ಇವತ್ತು ನಿನ್ಗಿದೆ ಹಬ್ಬ. ಸಿದ್ದು, ಏನಾಯ್ತು ಸ್ಯಾಮ್? ಒಂದ್ ಬಳೆ ಕಾಣಿಸ್ತಿಲ್ಲ ಸಿದ್ದು. ಬಳೆನಾ? ನಾನ್ ನಿನಗೇನೋ ಆಯ್ತು ಅನ್ಕೊಂಡೆ. ಅಷ್ಟಕ್ಕೂ ಇದು ಗೋಲ್ಡ್ ತಾನೆ, ಏನಕ್ಕಷ್ಟು ಟೆನ್ಷನ್? ನಿನಗೆ ಅರ್ಥ ಆಗಲ್ಲ ಸಿದ್ದು, ನನ್ ಸೀಮಂತದ ದಿವಸ ಶೌರ್ಯ ರಾಜಸ್ಥಾನಿಂದ ತರಿಸಿರೋ ಹ್ಯಾಂಡ್ ಮೇಡ್ ಬಳೆ ಅದು. ಸ್ಯಾಮ್, ಶೌರ್ಯ ನಿನಗೆ ತಾಳಿ ಕಟ್ಟಿರೋ ಗಂಡ ಅನ್ನೋದು ಹಳೆ ಮಾತು. ಅವನ್ ಕೊಡ್ಸಿರೋದ್ ಮಿಸ್ ಆಯ್ತು ಅಂತ ಇಷ್ಟೊಂದು ಫೀಲ್ ಆಗೋದ್ ಬೇಡ. ಇವಾಗ ನೀನು ನನ್ನವಳು, ನಾವಿಬ್ರು ಮದ್ವೆ ಆಗಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು. ಅಬ್ಬಾ, ನನ್ ಯೋಚನೆ ಅದಲ್ಲ ಸಿದ್ದು. ಅವತ್ತು ಆ ಚಲಪತಿ ನನ್ನ ಕಿಡ್ನಾಪ್ ಮಾಡಿದಾಗ ಗೋಲ್ಡ್ ಅಂತ ತಗೊಂಡೋಗ್ ನೆನ್ಪು. ಸ್ಯಾಮ್, ಅಪ್ಪ ಹೇಳೋದಕ್ ಬಿಡು. ಒಂದ್ ವೇಳೆ ಅದ್ ಬಿದ್ದು ಹೋಗಿದ್ರು ಪೊಲೀಸ್ ಅವ್ರ ಕೈಗೆ ಸಿಕ್ಕಿದ್ರೆ? ಅದೇನಾದ್ರೂ ಸಿಕ್ಬಿಟ್ರೆ ನಮ್ಮನ್ ಹಿಡಿದ್ಬಿಡ್ತಾರೆ ಅನ್ಕೊಂಡಿಯಾ? ಹೇಳಕ್ಕಾಗಲ್ಲ ಅಲ್ವಾ ಸಿದ್ದು? ನಾನು ಹೇಳೋದನ್ನ ಕೇಳಿಸ್ಕೊ ಸ್ಯಾಮ್, ಆ ಬಳೆಯಿಂದ ಅಷ್ಟೆಲ್ಲ ಆಗಲ್ಲ.
ಅದು ಯಾರ ಕೈಗೋ ಸಿಕ್ಕಿ ಎಲ್ಲೋ ಹೋಗಿರುತ್ತೆ ಬಿಡು. ಅದೇಗ್ ಪೊಲೀಸ್ ಅವ್ರ ಕೈಗೆ ಸಿಗುತ್ತೆ? ಅವ್ರಿಗೇನ್ ಬೇರೆ ಕೆಲಸ ಇರಲ್ವಾ? ಅದ್ಯಾವುದೋ ಮೋರಿಯಲ್ಲಿ ಬಿದ್ದಿರುತ್ತೆ. ನೀನ್ ಕೂಲ್ ಆಗಿರು ಸ್ಯಾಮ್, ನಾನು ಕೂಲ್ ಡ್ರಿಂಕ್ಸ್ ತಗೊಂಬರ್ತೀನಿ. ಶೌರ್ಯ, ಕಿಡ್ನಾಪರ್ ಮಿಸ್ ಆದ. ಇದು ಸಂಪದಾದೆ. ಇವನೇ ಅವನು ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದ್ದು. ತಪ್ಪಿಸ್ಕೊಳ್ಳೋ ಆಗಲ್ಲ ಸರ್, ನಾನು ನಮ್ ಗುರುಗಳು ಸೇರಿ ಕಿಡ್ನಾಪ್ ಪ್ಲಾನ್ ಮಾಡಿದ್ವಿ. ಕಿಡ್ನಾಪ್ ಮಾಡಿದ್ರ? ನನ್ನ ಸಂಪದನ ಕಿಡ್ನಾಪ್ ಮಾಡಿದ್ರ? ಸರ್ ಸರ್ ಬೇಡ ಸರ್, ಹೊಡಿಬೇಡಿ ಸರ್. ಹೇಳೋ ಹೇಳೋ ಹೇಳಲೇ. ಹೇಳೋ. ನಂಗೆ ಗೊತ್ತಿಲ್ಲ ಸರ್. ಕಿಡ್ನಾಪ್ ಮಾಡ್ತೀರಾ? ಬಾಯ್ ಬಿಡು. ಗೊತ್ತಿಲ್ಲ ಸರ್. ಸರ್ ಸರ್ ಪ್ಲೀಸ್ ಸರ್, ಹೊಡಿಬೇಡಿ ಸರ್ ಪ್ಲೀಸ್ ಸರ್, ನಂಗೇನು ಗೊತ್ತಿಲ್ಲ ಸರ್. ಎಲ್ಲೋ ಅವನು? ಸರ್ ಸರ್ ಹೊಡಿಬೇಡಿ ಸರ್, ಸತ್ತೋಗ್ಬಿಡ್ತೀನಿ ಸರ್, ಹೊಡಿಬೇಡಿ ಸರ್. ಅವನೆಲ್ಲಿ ಅಂತ ಹೇಳು. ಹೇಳು. ನಿಮ್ ಕಾಲ್ ಹಿಡ್ಕೋತೀನಿ ಸರ್. ಕಿಡ್ನಾಪ್ ಮಾಡಿ ದುಡ್ಡು ಕೇಳೋಣ ಅಂತ ಮಾಡಿದ್ದು ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಏಯ್, ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳು. ನಂಗೆ ಗೊತ್ತಿಲ್ಲ ಸರ್. ನಮ್ ಗುರುಗಳಿಗೆ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಎಲ್ಲಿದಾರೋ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಸರ್. ಏಯ್ ಶೌರ್ಯ, ಶೌರ್ಯ ಕೂಲ್, ನಾನ್ ಬಾಯ್ ಬಿಡಿಸ್ತೀನಿ, ಬಾರೋ. ಸರ್ ಸರ್ ಪ್ಲೀಸ್ ಸರ್, ನನ್ಗೇನು ಗೊತ್ತಿಲ್ಲ ಸರ್, ಹೊಡಿಬೇಡಿ ಸರ್. ಸರ್ ಪ್ಲೀಸ್ ಸರ್, ನನ್ನ ನಂಬಿ ಸರ್. ಆಫೀಸರ್, ನನ್ಗೆ ಫಿಶ್ ಕರಿ ಮಾಡಕ್ ಬರಲ್ಲ. ನಂಗೆ ವಾಸನೆನೂ ಆಗಲ್ಲ. ವೆಜ್ ಅಡ್ಗೆ ಮಾಡ್ತೀನಿ ಪ್ಲೀಸ್. ಹೇಳಿದ್ದನ್ನ ಮಾಡು. ಅಯ್ಯೋ, ನಂಗೆ ಬರಲ್ಲ ಅಂದ್ರೆ ನಿಮ್ಗೆ ಯಾಕೆ ಅರ್ಥನೇ ಆಗ್ತಿಲ್ಲ ಆಫೀಸರ್? ನಾನ್ ಹೇಳೋದನ್ನ ನೀನ್ ಕೇಳ್ಬೇಕು, ಅವ್ರು ಕೇಳಿದ್ದನ್ನ ನಾವು ಬಡಿಸ್ಬೇಕು. ಅದ್ ಹಾಗಲ್ಲ ಆಫೀಸರ್. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಫಿಶ್ ಕರಿ ಮಾಡ್ತಿದ್ಯಾ ಅಷ್ಟೇ. ಆಫೀಸರ್, ಡಿಸ್ಟರ್ಬ್ ಮಾಡಬೇಡ, ಇಡು. ಇಂಥವ್ರು ನನಗೆ ಸಿಗ್ಬೇಕಿತ್ತ? ಇಂಥವ್ರನ್ನೆಲ್ಲ ಅಂಡಮಾನಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಬಾಲಾಜಿ, ಬಾಲಾಜಿ, ಏನ್ ಬೇಕಮ್ಮವ್ರೆ? ಬೇಗ ಮಾರ್ಕೆಟಿಗೆ ಹೋಗಿ ಒಂದ್ 4-5 kg ಮೀನ್ ತಗೊಂಡ್ ಬರ್ತೀಯಾ ಬಾಲಾಜಿ? ಯಾವ ಮೀನಮ್ಮ? ಬಂಗುಡೆನೋ, ಬೂತಾಯೋ, ಕಾಣೆನೋ, ಅಂಜಲ್ಲೋ, ಕೆರೆ ಮೀನೋ? ಏನು ಇಷ್ಟೆಲ್ಲ ಬೇರೆ ಬೇರೆ ಮೀನ್ಗಳಿದ್ಯಾ? ಬೇರೆ ಬೇರೆ ಮೀನಂದ್ರೆ ಅಮ್ಮ, ಚಿಕ್ಕ ಮುಳ್ಳಿರೋದು, ದೊಡ್ಡ ಮುಳ್ಳಿರೋದು, ಒಂದೇ ಮುಳ್ಳಿರೋದು, ಮುಳ್ಳೆ ಇಲ್ದೇ ಇರೋದು. ಬಾಲಾಜಿ, ಅದೆಲ್ಲ ನಂಗೆ ಗೊತ್ತಾಗಲ್ಲ. ಒಂದ್ ಒಳ್ಳೆ ಮೀನ್ ತಗೊಂಡ್ ಬಂದ್ರೆ ಸಾಕು. ಬಂಗುಡೆ ತರ್ತೀನಿ ಬಿಡಿಮ್ಮ. ಯಾವ್ದು ಒಂದು ಬೇಗ ತಗೊಂಡ್ ಬಾ ಬಾಲಾಜಿ. ಸರಿನಮ್ಮ. ತರೋದಕ್ಕೇನೋ ಹೇಳ್ಬಿಟ್ಟೆ, ಆದ್ರೆ ಅದನ್ನ ಮಾಡಕ್ಕೆ ಬರಲ್ವೇ? ಕಲ್ಯಾಣಿ, ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ನೀನ್ ಹಾಗೆ ಮಾಡು. ಆಯ್ತಮ್ಮ. ಏ ಕಲ್ಯಾಣಿ, ಆ ಗೋಡೆಗೆ ಏನಾದ್ರೂ ಗಮ್ ಹಾಕಿದ್ಯಾ? ಯಾವಾಗ್ಲೂ ಅಲ್ಲೇ ಅಂಟ್ಕೊಂಡಿರ್ತೀಯಲ್ಲ. ಏನ್ ಬೇಕು ಹೇಳಿ. ಆಹಾ, ನಿಮ್ ಮಾತಿನ ಮಧ್ಯೆ ಬರ್ಬೇಡ ಅಂತ ಹೇಳ್ತಿದ್ಯಾ? ಮಾಡ್ತೀನಿ ನಿನಗೆ. ಮಗುನೆತ್ಕೋ. ಸ್ವಲ್ಪ ಹೊತ್ತು ನೀವೇ ನೋಡ್ಕೊಳ್ಳಿ ಅತ್ತೆ, ನಾನು ಅಡ್ಗೆ ಮಾಡ್ಬೇಕಲ್ವಾ? ಅದ್ ಯಾವಾಗ್ಲೂ ಮಾಡೋ ಕೆಲ್ಸನೇ ಅಲ್ವಾ? ಮಗುಗಿಂತ ಮುಖ್ಯನಾ? ತಗೋ, ನಿನ್ ಕೈಯಲ್ಲಿದ್ರೆ ಅಳ್ದೆ ಕಿಸಿ ಕಿಸಿ ಅಂತ ನಗ್ತಾನೇ ಇರ್ತಾನೆ. ಇವಾಗ ಹೋಗು.
ನಿನ್ ಗೋಳನ್ನ ಯಾವ ಗೋಡೆನೂ ಕೇಳಿಸ್ಕೊಳಲ್ಲ. ಹೋಗು. ಇವತ್ತು ಗಲಾಟೆ ಆಗೋದಂತೂ ಗ್ಯಾರಂಟಿ. ಕಂದ, ನಾನು ಇಲ್ಲೇ ಇರ್ತೀನಿ. ಇನ್ನು ಅಡಿಗೆ ಮನೆ ಯುದ್ಧ ಶುರು ಮಾಡೋದೆ. ಬಾಲಾಜಿ ಮೀನ್ ತಗೊಂಡ್ ಬರೋಷ್ಟೊತ್ತಿಗೆ ಕುಕ್ಕರಲ್ಲಿ ಅಕ್ಕಿ ತೊಳೆದಿಟ್ರೆ ಅನ್ನ ಆಗೋಗುತ್ತೆ. ಮಾಧುರಿ ಅಮ್ಮ ಉಪ್ಮಾ ರವ 1 ಕಪ್ ಇಟ್ರೆ 3 ಜನಕ್ಕೆ ಆಗ್ತಿತ್ತು. ನಾವು 4 ಜನ, ಗೆಸ್ಟ್ಸ್ 4 ಜನ ಬಂದ್ರು 3 ಕಪ್ ಅಕ್ಕಿ ಹಾಕಿದ್ರೆ ಎಲ್ಲರಿಗೂ ಸರಿ ಹೋಗುತ್ತೆ. ಪಲ್ಲವಿ ಅಮ್ಮ. ಅಲ್ಲ ಪಲ್ಲವಿ, ಊಟ ತಿಂಡಿ ಒಂದೇ ರೀತಿ ತಿನ್ನೋಕ್ಕಾಗತ್ತಾ? ಅಕ್ಕಿನ ದೊಡ್ಡ ಲೋಟದಲ್ಲಿ ಹಾಕ್ಬೇಕು. ಏನಮ್ಮ ಕಲ್ಯಾಣಿ, ಇಷ್ಟು ದಿನ ಆದ್ರೂ ಅನ್ನ ಮಾಡೋದನ್ನೇ ಕಲ್ತಿಲ್ವಲ್ಲ? ನನ್ಗೆ ದಿಢೀರ್ ಅಂತ ಮದ್ವೆ ಆಗಿದ್ದು, ನಾನೇನ್ ಮಾಡ್ಲಿ? ಒಂದು ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕ್ಬೇಕು ಪಲ್ಲವಿ. ಸರಿ ಅಮ್ಮ. ಎಲ್ಲರಿಗೂ ಆಗೋಷ್ಟು ಬೇಕು ಅಂದ್ರೆ 4 ಲೋಟ ಅಕ್ಕಿ ಹಾಕ್ಬೇಕು. ಸರಿ ಅಮ್ಮ. ನೀವಲ್ಲಿಂದ ಹೇಳ್ಕೊಟ್ರೆ ನಾನ್ ಬಿಟ್ಬಿಡ್ತೀನಾ? ಥ್ಯಾಂಕ್ಸ್ ಅಮ್ಮ. ಇನ್ನು ಅಡ್ಗೆ ಮಾಡ್ತೀನಿ. ಅಯ್ಯೋ 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 ಅಯ್ಯೋ, ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತತ್ತೆ? ಏನಾಯ್ತಾ? ನನ್ ಮೊಮ್ಮಗನ್ನ ಸಾಯಿಸ್ಬೇಕು ಅಂತ ಕಂಕಣ ತೊಟ್ಟಿದ್ಯಾ? ನಾನೇನ್ ಮಾಡ್ದೆ ಅತ್ತೆ? ಏನ್ ಮಾಡಿದ್ಯಾ? ಅದನ್ ಬೇರೆ ನನ್ ಬಾಯಲ್ಲಿ ಹೇಳ್ಬೇಕಾ? ಅಯ್ಯೋ ಅಯ್ಯೋ ನನ್ ಕಂದ. ಅತ್ತೆ, ನಾನ್ ಏನ್ ಮಾಡ್ದೆ ಅತ್ತೆ? ಅತ್ತೆ, ಇನ್ನು ಏನ್ ಹೇಳ್ಬೇಕು? ಇನ್ನು ಏನ್ ಅನ್ಬೇಕು ನಿನ್ಗೆ? ನಾನ್ ಏನ್ ಮಾಡ್ದೆ ಅಂತಾನು ಹೇಳ್ದೆ ಯಾಕೆ ಗಲಾಟೆ ಮಾಡ್ತಿದ್ದೀರಾ? ನಾನ್ ಮಾಡ್ತಿರೋದು ಗಲಾಟೆನಾ? ಹಾಗಾದ್ರೆ ನೀನ್ ಮಾಡ್ತಿರೋದೇನು? ನೀನು ಮಾಡ್ತಾ ಇರೋ ಕೆಲ್ಸ ಸರಿ ಇಲ್ಲ ಅನ್ನೋದಕ್ಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ಅಲ್ಲ, ಎಳೆ ಮಗುನ ಟೇಬಲ್ ಮೇಲೆ ಮಲಗಿಸ್ತ್ಯಾ. ಒಂದ್ ವೇಳೆ ಕೆಳಗ್ ಬಿದ್ರೆ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗತಿ ಏನು? ನಾನಿನ್ನೂ ಸ್ಟವ್ ಹಚ್ಚೇ ಇರ್ಲಿಲ್ವಲ್ಲ ಅತ್ತೆ? ಹಚ್ತೀಯ ಅಲ್ವಾ? ದಮಯಂತಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅಯ್ಯೋ, ನನಗದೇ ಕೆಲ್ಸ ನೋಡು. ಈ ಮನೆಗೆ ದೊಡ್ಡೋಳು ನಾನು. ಒಂದ್ ವೇಳೆ ಮಗುಗೇನಾದ್ರೂ ಆದ್ರೆ ನನ್ ಮಗನ ಉತ್ತರ ಕೊಡ್ಬೇಕಾಗಿರೋಳು ನಾನೇ. ಏನಾಗಿಲ್ಲ ಅಲ್ವಾ ಅದ್ಕೆ? ಮಾತೆ ಮುಂಚೆ ಪರ ವಹಿಸ್ಕೊಂಡ್ ಬರ್ಬೇಡ ಪಲ್ಲವಿ. ಪ್ಲೀಸ್ ಅತ್ತೆ, ಇನ್ ನಿಲ್ಸಿ. ಮೊದ್ಲು ನೀನ್ ಮಾಡೋದನ್ನ ನಿಲ್ಸಿ ಮಗುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಮಲಗ್ಸು. ಹಾಗಾದ್ರೆ ಅಡ್ಗೆ ನೀವ್ ಮಾಡ್ತೀರಾ? ನನ್ನ ಮಗ ಯಾರಿಗೆ ಹೇಳಿದಾನೋ ಅವರೇ ಮಾಡ್ಬೇಕು. ಅಷ್ಟಕ್ಕೂ ನಿಮ್ ಪ್ರಾಬ್ಲಮ್ ಏನತ್ತೆ? ಮೊಟ ಮೊಟ ಮಧ್ಯಾಹ್ನದಲ್ಲಿ ಮಗುಗೆ ಸ್ನಾನ ಮಾಡಿಸ್ತ್ಯಾ? ಏನೇನು ಗೊತ್ತಿಲ್ಲ, ಮಾತಾಡಕ್ ಮಾತ್ರ ಚೆನ್ನಾಗ್ ಬರತ್ತೆ. ಮೊದ್ಲು ಮಗು ಕಡೆ ಗಮನ ಕೊಡು. ನಿಮ್ ಮಗ ಬರೋಷ್ಟ್ರಲ್ಲಿ ಅಡ್ಗೆ ಆಗಿಲ್ಲ ಅಂದ್ರೆ ಕೂಗಾಡ್ತಾರತ್ತೆ. ಹಾ, ಮಗು ಈ ಅವತಾರದಲ್ಲಿದ್ರು ಅವ್ನ್ ಬಂದ ತಕ್ಷಣ ಕೂಗಾಡ್ತಾನೆ. ಮೊದ್ಲು ಹೇಳಿದನ್ ಮಾಡು. ಮಗುಗ್ ಸ್ನಾನ ಮಾಡಿಸಿ ಮಲಗ್ಸು. ನಾನು ಈಗ್ಲೇ ಅಡ್ಗೆ ಮಾಡಿ ಮುಗಿಸ್ಬೇಕತ್ತೆ, ನೀವೇ ನೋಡ್ಕೊಳ್ಳಿ. ಹಾ, ನನ್ ಕೈಲೆಲ್ಲಮ್ಮ ಆಗತ್ತೆ? ಬೀಳ್ಸಿ ಸೊಂಟ ಮುರ್ದು ಹಾಕಿದ್ಯಲ್ಲ. ಏನ್ ನೋಡ್ತಿದ್ಯಾ? ಎಣ್ಣೆ ಹಚ್ಚು. ಯಾಕೆ ಅರ್ಥ ಆಗ್ಲಿಲ್ವಾ? ಅಷ್ಟು ದೊಡ್ಡ ಕಣ್ಣು ಬಿಟ್ಕೊಂಡು ಹಾಗೆ ನೋಡ್ತಿದ್ಯಲ್ಲ. ಮಗುನ ಅಡ್ಡ ಇಟ್ಕೊಂಡು ಅಷ್ಟೆಲ್ಲ ಹೇಳ್ಕೊಟ್ರಲ್ಲ, ತಲೆಗ್ ಹೋಗ್ಲಿಲ್ವಾ? ದಮಯಂತಿ, ಇವಳು ಅಡ್ಗೆ ಮಾಡ್ಬೇಕು ಅಂತ ಹೇಳ್ತಿದ್ದಾಳಲ್ವಾ, ಇವತ್ತೊಂದಿನ ನಾನ್ ಮಗು ನೋಡ್ಕೋತೀನಿ. ಮಗುನ್ ಕೊಡು ನನ್ನ ಹತ್ರ. ನಮ್ಗೆ ಯಾಕೆ ಬೇಕು? ಎಲ್ಲ ನೋಡ್ತಾ ಇದ್ದೀನಿ. ನಮ್ಗ್ಯಾಕ್ ಬೇಕು? ಸಹಾಯ ಮಾಡಿ ಇನ್ನೂ ಅವಳ ಹತ್ರ ಅನ್ನಿಸ್ಕೋಬೇಕಾ?
ಕಲ್ಯಾಣಿಗ್ ಬರೋದಿಲ್ವಲ್ಲಮ್ಮ? ನೋಡ್ಕೊ ಅಂತ ಹೇಳಿದ್ದು ಅವಳನ್ನಲ್ವಾ? ನೀನ್ ಬಾ. ಮಗುನ ನೋಡ್ಕೊಂಡು ಅಡ್ಗೆ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ನಾನು ಮಗುನ್ ನೋಡ್ಕೋತೀನಿ ಅಂತ ಹೇಳಿದ್ದು. ಹೇಳ್ತಿರೋದು ನಿನ್ಗೆ ಅನುಪಮ. ನೀನ್ ಬಾ.